ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಚರ್ಚೆ ವೇಳೆ ಡಿಕೆಶಿ ಗರಂ ಆದರು. ನಾನು ಯಾರು ಅಂತ ಕೆಲವರಿಗೆ ಗೊತ್ತೇ ಇಲ್ಲ ಅಂತ ಅನಿಸುತ್ತೆ. ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ಒಬ್ಬ ಪ್ರಶ್ನೆ ಮಾಡಿದ್ದಾನೆ. ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ಪತ್ರ ಬರೆದಿದ್ದಾನೆ. ನಾವು ಪ್ರಮುಖ ವೋಟ್ ಬ್ಯಾಂಕ್ ಆಗಿದ್ದೇವೆ ಅಂತ ಹೇಳ್ತಾನೆ. ದೇಶದ ಪ್ರಧಾನಿಗೆ ಹೆದರದೆ ಜೈಲಿಗೆ ಹೋಗಿ ಬಂದಿದ್ದೇನೆ. ನನಗೆ ವಾರ್ನ್ ಕೊಡೋ ಮುನ್ನ ಹುಷಾರ್. ನಿಮ್ಮನ್ನು ಕರೆಯಬೇಕು ಅಂತ ಯಾವ ನಿಯಮವೂ ಇಲ್ಲ. ಆದರೂ ನಿಮ್ಮನ್ನೆಲ್ಲ ಕರೆದು ಈಗ ಮಾತನಾಡ್ತಾ ಇದ್ದೇವೆ. ನಮ್ಮ ಅಧಿಕಾರಿಗಳು ನಿಮಗೆ ಸಹಕರಿಸಲ್ಲ ಅಂದರೆ ಏನು ಮಾಡ್ತೀರಾ? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ನನಗೆ ವಾರ್ ಮಾಡೋದು, ಎಚ್ಚರಿಕೆ ಕೊಡೋದು ನಡೆಯೋದಿಲ್ಲ. ನನ್ನ ಮುಂದೆ ನಡೆಯಲ್ರಿ. ಈ ದೇಶದ ಪ್ರಧಾನಮಂತ್ರಿ, ದೇಶದ ಗೃಹ ಮಂತ್ರಿಗೆ ಹೆದರಿಲ್ಲ ನಾನು. ಇನ್ನು ನಿಮಗೆ ಹೆದರ್ತೀನಾ? ಇವನು ಯಾರು? ಕಿರಣ್ ಹೆಬ್ಬಾರ್ಗೆ ಹೆದರ್ತೀನನ್ರಿ? ಡಿ ಕೆ ಶಿವಕುಮಾರ್ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. ಈಸ್ ರೌಂಡ್ ದಿ ಕಾರ್ನರ್. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲಿಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ? ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗವರ್ಮೆಂಟ್. ಯಾವನೇ ಆಗಿರಲಿ, ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆಲ್ಲ? ಯಾರ ಹತ್ರ? ನಿಮ್ ಕರಿಬೇಕು ಅಂತ ಏನಿದೆ? ವಿ ರೆಸ್ಪೆಕ್ಟ್, ವಿ ನೋ ಇದು ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ, ನಿಮ್ ಶ್ರಮ ಎಷ್ಟಿದೆ, ನಿಮ್ ಫಲ ಏನಿದೆ ಅಂತೇಳಿ. ಪ್ರೀತಿ ವಿಶ್ವಾಸದಿಂದ ಗಾಂಧೀಜಿ ಒಂದ್ ಕಡೆ ಒಂದು ಮಾಡ್ತಿರ್ತಾನೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಯಾರು ಏನು ಎತ್ತ ಅಂತೇಳಿ ಎಲ್ಲರಿಗೂ ಆಟ ಆಡ್ದಂಗೆ ನೀವೆಲ್ಲ ಆಟ ಆಡ್ಸಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು. ಪಾಪ ನಾನು ನಿಮ್ನೆಲ್ಲ ಎಲ್ಲರನ್ನೂ ಅದೃಷ್ಟ ಮಾಡ್ತಾ ಇಲ್ಲ. ಈ ಹ್ಯಾರೋಗೆನ್ಸ್ ಇದೆಯಲ್ಲ, ನಿಮ್ಗಿನ್ನ ಜಾಸ್ತಿ ನಮಗೆ ಪವರ್ ತಲೆಯಲ್ಲಿದೆ. ಬಟ್ ಸ್ಟಿಲ್ ವಿ ಆರ್ ಇನ್ ದಿ ಗ್ರೌಂಡ್. ಅದಕ್ಕೆ ನಿಮ್ಮ ಧ್ವನಿ ನಮ್ಮ ಧ್ವನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮನ್ನೆಲ್ಲ ಇವತ್ತು ಇಲ್ಲಿಗೆ ಕರೆದಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ಜನ ನೀವೆಲ್ಲ ಬಂದಿದ್ದೀರಿ. ಐ ಆಮ್ ಸೋ ಹ್ಯಾಪಿ, ವೆರಿ ಗ್ಲಾಡ್. ಐ ವೆಲ್ಕಮ್ ಯು. ಐ ವೆಲ್ಕಮ್ ಯುವರ್ ಸೆಷನ್. ವಿಲ್ ವರ್ಕ್. ಬಟ್ ಇದನ್ನೆಲ್ಲ ನಾನು ಹೇಳಲೇಬೇಕು ನಿಮ್ಗೆ. ಯಾರೋ ತಪ್ಪು ಮಾಡ್ತಾರೆ ಅಂತ ಅದನ್ನೆಲ್ಲ ತಪ್ಪು ಅಂತ ಹೇಳಕ್ಕಾಗಲ್ಲ. ನಾನು ಅಪಾರ್ಟ್ಮೆಂಟ್ ಕಟ್ಟಿರೋದು, ನಾನು ಒಂದಲ್ಲ ಎರಡಲ್ಲ, ನಾನು ಸಾವಿರಾರು ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ. ಸಾವಿರಾರು ಅಪಾರ್ಟ್ಮೆಂಟ್ಗೆ ಜಾಗಗಳು ಕೊಟ್ಟಿದ್ದೀನಿ. ವಿ ಆರ್ ದಿ ಐ ಆಮ್ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಅಂಡ್ ವಿ ಲಾಟ್ ಆಫ್ ಪ್ರಾಪರ್ಟೀಸ್ ವಿ ಓನ್ ಇನ್ ಬ್ಯಾಂಗ್ಳೂರ್. ಸೊ ಹಂಗೆ ನಮ್ಮ ಹತ್ರ ಎಲ್ಲ ಯಾರ ಹತ್ರ ಹೆಂಗ್ ನಡ್ಕೋಬೇಕು ಹಂಗೆ ನಡ್ಕೋಬೇಕು. ಸರ್ಕಾರಕ್ಕೆ ಎತ್ತಿದ್ರೆ ನಾಳೆ ಬೆಳಗ್ಗೆ ನಮ್ಮ ಆಫೀಸರ್ಸು ಅಪಾಯಿಂಟ್ಮೆಂಟ್ ಕೊಡಿದವ್ರು ಏನ್ ಮಾಡ್ತೀರಾ? ಆಯ್ತಾ, ನಡುವೆ ನೀವು ಮಾಡ್ಕೊಳ್ಳಿ, ಏನ್ ಮಾಡ್ತೀರಾ? ವಾಟ್ ಯು ವಿಲ್ ಡೂ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಎಚ್ಚರಿಕೆ ಮಾತುಗಳು ಯಾವ ರೀತಿಯಾಗಿ ಸ್ವೀಕರಿಸಿದ್ರು ಅಂತ ಅಲ್ಲಿ ಅಪಾರ್ಟ್ಮೆಂಟ್ನವರು? ಅಂದರೆ ನಮ್ಮ ಕೆಲಸ ಆಗಬೇಕು ಅಂದರೆ ನಾವು ಸಲಾಂ ಹೊಡಿಬೇಕು ಅನ್ನುವಂಥ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರಾ, ಅಥವಾ ಗಪ್ಚುಪ್ಪಾಗಿದ್ರಾ, ಅಥವಾ ಆಕ್ರೋಶಗಳು ವ್ಯಕ್ತವಾಗ್ತಿದೆಯಾ ಅನ್ನೋದು ಹೇಗೆ? ಪ್ರಭು, ಖಂಡಿತವಾಗ್ಲೂ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಅವರ ಈ ಮಾತುಗಳು ಒಂದ್ ರೀತಿಯಲ್ಲಿ ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ಚರ್ಚೆಗಳಿಗೆ ಗ್ರಾಸ ಆಗುವಂತೆ ಮಾಡ್ತಾ ಇದೆ. ಕಾರಣ ಇಷ್ಟೇ, ಹೊಸ ಅಮೆಂಡ್ಮೆಂಟ್ 2025 ಅಪಾರ್ಟ್ಮೆಂಟ್ ಓನರ್ಸ್ ಆಕ್ಟ್ ಏನಿದೆ ಅದನ್ನ ಸಂಬಂಧಪಟ್ಟಾಗೆ ಸಾರ್ವಜನಿಕವಾಗಿ, ಅದರಲ್ಲೂ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರುವಂತಹ ಸಾವಿರಾರು ಅಪಾರ್ಟ್ಮೆಂಟ್ಗಳ ಓನರ್ಸ್ಗಳ ಜೊತೆ ಬಹಿರಂಗ ಸಭೆಯನ್ನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರೆಯಲಾಗಿತ್ತು. ಸುದೀರ್ಘ 2 ಗಂಟೆಗಳ ಕಾಲ ನಡೆಯುವಂತಹ ಸಭೆಯಲ್ಲಿ ಅವರವರ ಅಭಿಪ್ರಾಯಗಳನ್ನ ಮಂಡಿಸುವಂತಹ ಮುನ್ನ ಅಮೆಂಡ್ಮೆಂಟ್ ಅಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಅನ್ನು ಮಾಡಬೇಕು, ಲೂಪ್ ಹೋಲ್ಸ್ ಗಳು ಯಾವ ರೀತಿ ಇದೆ, ಯಾವ್ಯಾವ ರೀತಿ ಅಂಶಗಳನ್ನ ಆಡ್ ಅಪ್ ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಸಜೆಷನ್ ಗಳನ್ನ ಡಿ.ಸಿ.ಎಂ. ತೆಗೆದುಕೊಳ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಸ್ಟೇಜ್ ಅಲ್ಲಿ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ. ಒಂದು ಪತ್ರವನ್ನ ಇಟ್ಕೊಂಡು ಯಾರೋ ಕಿರಣ್ ಹೆಬ್ಬಾರ್ ಅಂತೆ, ನನಗೆ ಬೆದರ್ಸಿಕ್ ಬರ್ತಾನೆ, ನಾನು ಯಾರು ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ, ನಾನು ದೇಶದ ಪ್ರಧಾನ ಮಂತ್ರಿ ಅವ್ರನ್ನ ಹಾಗೇನೆ ಗೃಹ ಮಂತ್ರಿ ಅವ್ರನ್ನ ಎದುರಿಸಿದ್ದೀನಿ, ಅವ್ರನ್ನ ಎದುರಾಕೊಂಡೆ ಜೈಲಿಗೆ ಹೋಗಿ ಬಂದಂತ ಮನುಷ್ಯ ನಾನು. ನಮ್ಮನ್ನ ಹೆದರ್ಸಕ್ಕೆ ಬೆದರಿಸೋದು ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ. ನಾವು ನಿಮ್ಮನ್ನ ಕರಿಬೇಕು, ನಿಮ್ಮ ಅಭಿಪ್ರಾಯಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಯಾವ್ದು ಕೂಡ ರೂಲ್ಸ್ ಇಲ್ಲ. ಅಧಿಕಾರಿಗಳು ಮಾಡಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ? ನಾನು ಕೂಡ ಸಾವಿರಾರು ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದೀನಿ, ನಾನು ಜಾಗವನ್ನು ಕೂಡ ಅಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ, ನಾನು ಓನ್ ಫ್ಲಾಟ್ ಅನ್ನು ಇಟ್ಕೊಂಡಿದ್ದೀನಿ. ನಿಮ್ಮ ಪಲ್ಸ್ ಏನು, ನಿಮ್ಮಲ್ಲಿ ನಿಮ್ಗೆ ಆಗ್ತಿರೋ ಸಮಸ್ಯೆಗಳೇನು ಅರ್ಥಕೊಂಡು
ಕೆಲವೊಂದು ಅಮೆಂಡ್ಮೆಂಟ್ಗಳನ್ನ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದೆ. ಹಾಗೇನೆ ನಿಮ್ ಜೊತೆ ಹಲವು ಸಭೆಗಳನ್ನು ಮಾಡಿದ್ವಿ. ಹಿಂದೆ ಆದಂತಹ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಮ್ಮನ್ನೇ ನೀವು ಸೋಲಿಸಿದ್ರಿ. ನೇರವಾಗಿ ಅಪಾರ್ಟ್ಮೆಂಟ್ ಓನರ್ಸ್ ಗಳಿಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನೀವು ನಮ್ಮನ್ನ ಸೋಲ್ಸಿದೀರಾ, ನಮ್ಮ ಶಕ್ತಿಯನ್ನ ಕುಗ್ಗಿಸಿದೀರಾ. ಹಾಗಾದ್ರೂ ಕೂಡ ನಾನು ಯಾವುದೇ ರೀತಿಯ ಮನಸ್ತಾಪ ಅಥವಾ ಬೇಜಾರನ್ನ ಮಾಡ್ಕೊಳ್ಳದೆ, ನೋವನ್ನ ಪಡೆದೆ ನಿಮ್ಮ ಅಭಿಪ್ರಾಯಗಳ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದೀನಿ ಅನ್ನುವಂತ. ಹಾಗೇನೆ ಇದಕ್ಕೆ ನಾವು ಸಭೆ ಮುಗಿದ ಬಳಿಕ ಸಹಜವಾಗಿ ಪತ್ರ ಬರೆದಂತಹ ಕಿರಣ್ ಹೆಬ್ಬಾರ್ನವ್ರನ್ನು ಕೂಡ ನಾವು ಸಂಪರ್ಕ ಮಾಡ್ತೀವಿ. ಅವ್ರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ಬೇಕಾದ್ರೆ ಅವ್ರು ಯಾಕೋ ನನಗೆ ಏನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು ಕಿರಣ್ ಹೆಬ್ಬಾರ್ ಅವ್ರು. ಯಾಕಂದ್ರೆ ಅದು ಸಾಮಾನ್ಯ ಆಗಿದೆ. ನಾನು ಹಾಕಿರುವಂತ ಒಂದು ಅವಾಜ್ ಆಗುವಂತ ಪತ್ರ ಒಂದು ಅಂಶನೇನು ನಾನು ಬಳಸಿರ್ಲಿಲ್ಲ. ನಾನು ನಮ್ಮ ಮತ ಬ್ಯಾಂಕ್ ಇದೆ, ನಾವು ನಿಮ್ಗೆ ಓಟನ್ನ ಹಾಕಿದೀವಿ, ಕೇಳುವಂತ ಹಕ್ಕು ನಮ್ಗಿದೆ ಅನ್ನುವಂತ ಅಭಿಪ್ರಾಯವನ್ನ ಕಿರಣ್ ಹೆಬ್ಬಾರ್ ಅವರ ಮಂಡಿಸಿದ್ರು. ಸಹಜವಾಗಿ ಇದು ಈಗ ಒಂದ್ ರೀತಿಯಲ್ಲಿ ಸಾರ್ವಜನಿಕವಾಗಿ ಈ ರೀತಿ ತುಂಬಿದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಚರ್ಚೆ ಈಗ ಶುರು ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.